ನೀವು ಊಟ ಮಾಡವೇ ಬುತ್ತಿ ಸ್ವಲ್ಪ ಪಪ್ಪಗಳು ಕೊಡು ವಾರಿ ಕಡೆ ತಿರುವನು ನೀರು ತುಂಬ ಎಲ್ಲ ಹೇಳ್ಬಂದಿನ ತೋ ನಿನ್ನೆ ಪಾನಿ ಎಲ್ಲಿ ತರಲಿ ನೀರು ಕೊಡು ಪಪ್ಪ ಪದ ಕಣ್ಣು ಬಿಡೆ हाँ भैया क्या ला रहे हमारा कोला पानी ऊपर कड़े भी आता जिन्ना कानी ना यादरा अल्ले यादरा तो सम्मेल कार बलिया कार में भी कुकिंग का कार काका बा उड़बारो उड़े होगा हम कुदा करी तो बा ಬಾರೊಟ್ಟಿ ಕೊಡ್ಬೇಕಲ್ವಾ ಈಗ ನೋಡ್ರಿ ಇದು ಮುಲ್ಲಂಗಿ ಹಾಕಿನ್ರಿ ಸಣ್ಣ ಕಟ್ ಮಾಡಿ ತೊಳೆದ್ಬಿಟ್ಟ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಈಗ ಹುರಿಬೇಕು ಈ ರೀತಿ ಚಂದ ಎಣ್ಣೆ ಹಾಕಿ ಹುರಿಬೇಕು ಈಗ ರೊಟ್ಟಿ ನೋಡ್ರಿ ಹೊತ್ತಿಸ್ಬಿಟ್ಟಿನಿ ನಮ್ಮ ಸಾಮಾನು ಕೂಡ ಮಾತಿ ಹೋಗುತ್ತಾ ಇದು ಇದ್ರದ್ದು ತಪ್ಪಲ ನೋಡ್ರಿ ಇದು ಇದನ್ನು ತೊಳೆದು ಈ ರೀತಿ ಕಟ್ ಮಾಡಿ ತೊಗೊಂಡಿನ್ರಿ ಮುಲ್ಲಂಗಿ ತಪ್ಪಲ್ರಿ ಇದು ತೊಳೆದಿನ್ರಿ ಈ ರೀತಿ ಮುದ್ದಿ ಮುದ್ದಿ ಆಗಿಬಿಟ್ಟದ ಇದನ್ನು ತೊಳೆದು ಬಿಡ್ತೀನಿ ರೊಟ್ಟಿ ಮಾಡಿ ಇದೆಲ್ಲ ಇಲ್ಲಿ ಹಿಟ್ಟಿನ ಬಂಡಿನ ತೆಗ್ದಿಲ್ಲ ಈಗ ಮುಲ್ಲಂಗಿ ಹುರ್ಕೊಳಂಬ್ರಿ ಮೊದಲು ಮುಲ್ಲಂಗಿ ಮತ್ತು ತಪ್ಪಲ ಎರಡೂ ಹುರಿತೀನಿ ರೀ ಹುರಿದ್ಬಿಟ್ಟು ಪಲ್ಯ ಮಾಡ್ತೇವ್ರಿ ನಾವು ಈ ರೀತಿ ಚಂದ ಕಣ್ಣಿಗೆ ಸುಡ್ಬೇಕು ಈಗ ಸುಟ್ಟವ್ರಿ ಮುಲ್ಲಂಗಿ ತೆಗಿಯಂಬ್ರಿ ಒಂದು ಪ್ಲೇಟಿಗೆ ಸುಟ್ಟಿವಲ್ಲ ಇಷ್ಟು ಸುಟ್ಟರೆ ಸಾಕ್ರಿ ಮತ್ತು ಹಸಿ ಬಿಸಿ ಸುಟ್ರೆ ಪಲ್ಯ ಟೇಸ್ಟಿಯಾಗಿ ಬರೋಂಗಿಲ್ಲ ಈ ರೀತಿ ಚಂದ ಸುಡ್ಬೇಕ್ರಿ ಇದು ತಪ್ಪಲನು ಹುರಿದು ನೋಡ್ರಿ ಈ ರೀತಿ ಹುರಿದ್ಬಿಟ್ಟು ತೊಗೋಬೇಕ್ರಿ ತಪ್ಪಲ ಬಿ ಎಣ್ಣೆ ಹಚ್ಚಿ ಹುರಿಬೇಕು ರೀ ಇಷ್ಟು ಸುಟ್ಟು ಸಾಕ್ರಿ ತಪ್ಪಲ್ನು ಈಗ ತಪ್ಪಲ್ ಬಿ ಒಂದು ಗಂಗಾಳ ತಗೋತೀನಿ ರೀ ಸಮೃದ್ಧಿ ಒಂದು ಗಂಗಾಳ ತಾಯಿ ತಪ್ಪಲ್ ತೆಗೀನಿ
ನೋಡ್ರಿ ಎಣ್ಣೆ ಹಾಕಿನ್ರಿ ಹಂಚಿನಾಗೆ ಮಾಡಕತ್ತೀನಿ ರೀ ಪಲ್ಯ ಇದು. ಇದಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡಾಕೊಂಡಿನಿ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕ್ರಿ, ಮತ್ತು ಜಾಸ್ತಿ ಗೋಲ್ಡನ್ ಕಲರ್ ಎಲ್ಲ ಫ್ರೈ ಮಾಡ್ಕೊಬೇಡ್ರಿ ಪಲ್ಯಕ್ಕೆ. ಹಾಕ್ರಿ ಫ್ರೈ ಅಂದ್ರೆ ಇಷ್ಟು ಫ್ರೈ ಆದ್ಮೇಲೆ ಇವ ನನಗೆ ಹೊಡಿತು ಬಡಿಗೆ ಒಂದು ಕಿಲೋ ಯಾರು ಹೊಡೆದ್ರಿ ಹಾಕೊಂಡು ನೋಡ್ರಿಪ್ಪ. ಇಲ್ಲಿ ಎಣ್ಣೆ ಬೇಕು ಬಿಡು, ಎಲ್ಲೆಲ್ಲಿ ಓದ್ತೀರ ಚಂತನ ಬ್ಯಾಡ ಸುಮ್ಮನೆ. ನೀವು ಬಿತ್ತದಂದ್ರೆ ಏನು ಅಂತ ಹೇಳ್ತೀರಿ. ಏನಾಯ್ತು ದೊಳೆ ಆಯಿತು. ಹೋಗಂಗಪ್ಪ. ಈಗ ಇದಕ್ಕೆ ಹಸಿ ಮೆಣಸಿಗೆ ಖಾರ ಹಾಕಿನ್ರಿ, ಯಾಕಂದ್ರೆ ಮೆಣಸಿಗೆ ಭಾಳ ಅಂದ್ರೆ ಭಾಳ ಖಾರ ಅವ ರೀ. ಅದಕ್ಕೆ ಸ್ವಲ್ಪ ಹಾಕಿ ನೋಡ್ರಿ. ನಾನು ಕಲ್ಲು ಹೋಗಂತ ಆಗಲಕ್ಕ ತೊಳೆದಿಲ್ಲ. ಸ್ವಲ್ಪ ಅರಿಶಿಣ ಪುಡಿ, ಅರಿಶಿಣನೇ ಇಲ್ರಿ ಇದು ಕಡಕ್, ಯಾಕಂದ್ರೆ ಇವ್ರು ಹಸಂದನ ಪ್ಯಾಕೆಟ್ ಇರ್ತಾವಲ್ರಿ, ಕಡಕ್ಕೆ ಇರಲ್ರಿ. ನಾ ಆಗಿಲ್ಲ ಬಿತ್ಲತ್ತಿಲ್ಲ ಪಪ್ಪಾಲಿ. ಉಪ್ಪಂತರ ನಾನು ಖಾರ ಕುಟ್ಬೇಕಾದ್ರೆ ಹಾಕಿನ್ರಿ. ಖಾರದಾಗ ಒಂದು ಸ್ವಲ್ಪ ಇಲ್ಲೊಂದು ಚಿಟಿಗೆ ಹಾಕಿ ನೋಡ್ರಿ ಉಪ್ಪಿಗೆ. ಈಗ ಇದಕ್ಕೆ ಮುಲ್ಲಂಗಿ ಹುರಿದಿಟ್ಟಿವಲ್ರಿ ಇವು ಹಾಕೊಳ್ಳಂಬ್ರಿ. ಇದು ತಪ್ಪಲ್ರಿ ಉಪ್ಪ. ಈಗ ಇದಕ್ಕೆ ತಿರುವಂಬ್ರಿ ಎಣ್ಣೆ ಒಳಗೆ. ಅಂದ್ರೆ ಉಪ್ಪು ಖಾರದ ಜೊತೆ ಸ್ವಲ್ಪ ಮಿಕ್ಸ್ ಅಲ್ಲಿ. ನನ್ನ ಫೇವ್ರೇಟ್ ರೀ ಇದು ಮುಲ್ಲಂಗಿ ಪಲ್ಯ ಅಂದ್ರೆ. ಒಬ್ರೊಬ್ಬರ ಮುಲ್ಲಂಗಿ ವಾಸನೆ ಬರ್ತಂತೆ ಉಣಂಗಿಲ್ಲ ರೀ, ಆದರೆ ನನಗಂತೂ ಭಾಳ ಇಷ್ಟ ರೀ ಇದು. ಈಗ ಸ್ವಲ್ಪ ಶೇಂಗಾ ಹಿಂಡಿ ಹಾಕೋತೀನಿ ರೀ ಸ್ವಲ್ಪ. ಈ ಮಸಾಲೆ ಪ್ಯಾಕೆಟ್ದಾಗ ತುಂಬಿಟ್ಟಾಡ್ರಿ ನಮ್ಮ ಅವ್ವ ಉಳಿದಿದ್ದು ಶೇಂಗಾ ಹಿಂಡಿ. ಇದನ್ನ ಇದಕ್ಕೆ ಹಾಕೊಂಬಿಟ್ಟಿನಿ. ಇದಕ್ಕೆ ನೀರು ಹಾಕೋದು ಬೇಡ, ಏನೂ ಬೇಡ್ರಿ. ಇಷ್ಟ ಇನ್ನೊಂದು 5 ನಿಮಿಷ ಕೈ ಬಿಡ್ಲಾರ್ದಂಗೆ ಫ್ರೈ ಮಾಡ್ಕೊಂಡು ತೊಗೊಂಡ್ಬಿಟ್ರೆ ಮುಗೀತು. ಮುಲ್ಲಂಗಿ ಪಲ್ಯ ರೆಡಿ ಐತಿ ನೋಡ್ರಿ. ಈ ಬಾಜು ಹೊಲ ಬಿತ್ಲಿಕತ್ತಾರ್ರಿ ನಮ್ಮ ಯಜಮಾನ್ರು. ಅಂದ್ರೆ ಇದು ಬೇರೆದವ್ರದ್ರಿ ಹೊಲ. ಬಿತ್ಲಿಕ್ಕೆ ಹೇಳ್ಯಾರ, ಬಿತ್ತಿಗತ್ತಾರೆ ಇಲ್ಲೇ ಮನೆ ಹೊಲ್ಯಾಕ. ಸಮ್ಮಗ್ ಕರ್ಕೊಂಡು ಬಿತ್ತಿಗತ್ತಾರೆ ನೋಡ್ರಿ. ಟ್ಯಾಕ್ಟ್ರದಾಗ ಕೂತಾನ ಅವನು, ಯಾಕಂದ್ರೆ ಇವತ್ತು ಸಾಲಿ ಸುಟ್ಟಿ ಅಲ್ರಿ. ಹೋಗಿ ಕೂತಾನ ರೀ ಟ್ಯಾಕ್ಟ್ರನ್ನೇ. ಇದು ಇಷ್ಟು ಬಿತ್ಕೊಂಬಂದ್ರಿ ಈಗ. ಅಂದರೆ ಇಲ್ಲಿ ಬಿತ್ತಿದ ಕಡೆಗೆ ಸಪ್ರೇಟಾಗಿ ಕಾಣಿಸ್ತಲ್ರಿ ಕಪ್ಪು ಕರ್ರ ಹೊಲ, ಅಲ್ಲಿಂದ ಈ ಕಡೆ ಬಿತ್ತರಿ. ಈಗ 1 ಎಕರೆ ಬಿತ್ಕೊಂಬಂದು ತೆಲ್ಸೆಲ್ಲ ಬಿತ್ಕೊಂಡು ನಡ್ದಾರ್ರಿ. ಇವು ಎಣ್ಣೆ ಹಾಕ್ಬಿಟ್ಟು ತೊಗೊಂಡ್ರೆ ಹೆಂಗೆ ಅಮ್ಮ? ಎಣ್ಣೆ ಹಾಕೊಡ್ತಾರ. ಆಯ್ತು ನೋಡ್ರಿ, ಇದು ಬಿತ್ತದ ಅವ್ರದ್ದು. ರೆಡಿ ಊಟ ಮಾಡಮ್ ಅಮ್ಮ. ಆಯ್ತು ನೋಡ್ರಿ, ಸೂಪರಾಗಿ ಟೇಸ್ಟಿಯಾಗಿರುವಂಥ ಮುಲ್ಲಂಗಿ ಪಲ್ಯ ರೆಡಿ ಆಗಿದ್ರಿ. ಬರ್ರಿ ಊಟ ಮಾಡಮ್. ಈ ಮುಲ್ಲಂಗಿ ಪಲ್ಯ, ತಿಪ್ಪಳಿಕೆ ಪಲ್ಯ, ಜೋಳದ ರೊಟ್ಟಿ, ಉಪ್ಪಿನಕಾಯಿ ಊಟ ಮಾಡಮಂತ ಬರ್ರಿ. ಈಗ ನೋಡ್ರಿ ಊಟದೆಲ್ಲ ಐತ್ರಿ. ಮತ್ತು ನಮ್ಮ ಸಮೃದ್ಧಿಗೆ ನಮ್ಮ ಮಕ್ಕೊಂಡಳಕಿ. ಈಗ ಮಕ್ಕೊಂಡಿರ್ಬೇಕಾದ್ರೆ ಬಟ್ಟೆ ತೊಗೊಂಬರ್ತೀನಿ ರೀ. ಅವ್ವ ಇಲ್ಲೇ ಜೋಳಿಗೆ ತುಕ್ಕೋತ್ ಕುಂದಿರ್ತಾಳಕಿ. ಅದು ಕಸದ ಹುಡುಗದ್ರಿ. ಅವ್ವ ಕಸ ಹೊತ್ಲಗತ್ತಾಳ. ರೊಟ್ಟಿ ಅದು ಮಾಡಿದೆಲ್ಲ ಕಸದಿಲ್ಲ. ಅದಕ್ಕೆ ಕಸ ಹುಡುಗಿ ಸಮೃದ್ಧಿ ತುಕ್ಕೋತ್ ಕುಂದಿರ್ತಾಳೆ. ನಾನು ಹೋಗಿ ಬಟ್ಟೆ ಬಿಡ್ಕೊಂಬರ್ತೀನಿ ರೀ ಈಗ ಒಂದಿಷ್ಟು. ಈಗ ನೋಡ್ರಿ ನಮ್ಮ ಸಮೃದ್ಧಿ ಈಗಷ್ಟೇ ಮನ್ಕೊಂಡ ಎದ್ದಾಳ್ರಿ. ಈಗ ಯಾಕಂದ್ರೆ ಆಕಿ ಭಾಳ ಅಂದ್ರೆ ಭಾಳ ಜ್ವರ ಬಂದಾವ್ರಿ. ಹೌದಿಲ್ಲಮ್ಮ? ಆಕಿನ ಕಣ್ಣು ಅದು ನೋಡ್ರಿ ಎಷ್ಟು ಜ್ವರ ಬಂದಾವ ಅಂತೇಳಿ. ಭಾಳ ಜ್ವರ ಬಂದಾವ. ಅದಕ್ಕೀಗ ದವಾಖಾನಿಗೂ ಹೋಗ್ಬರ್ಬೇಕು ಅನ್ಕೊಂಡೇನಿ ರೀ. ಯಾಕಂದ್ರೆ ಮನ್ಯಾಗ ಇದ್ದಿದ್ದ ಬಾಟ್ಲಿ ಅವೆಲ್ಲ ಹಾಕೀನಿ, ಮತ್ತು ವಾಪಿನ ಎಣ್ಣೆ ಹಚ್ಚೀನಿ ರೀ. ಕೆಮ್ಸಕತ್ತೀರಿ ಆಕಿಗೆ ಭೀ. ಜ್ವರ, ಕೆಮ್ಮು ಮತ್ತು ನೆಗಡಿ 2 ಸ್ಟಾರ್ಟ್ ಆಗ್ಯಾವ. ನನ್ನ ಮಗು ಮೂತಿ ನೋಡ್ರಿ ನೋಡೋಕ್ಕೂ ಆಗೋಲ್ದು, ಹಂಗೆ ಹೋಗೋದು ಅಂತೇಳಿ. ಇಲ್ಲಮ್ಮ ನಡಿ ಹೋಗಮ್ಮ. ಈಗ ಇನ್ನೊಂದು ಸ್ವಲ್ಪ ಇಲ್ಲಿ ನಮ್ಮಲ್ಯಾಗ ಕರೆಂಟ್ ಒಂದು ಟೈಮಿಗೆ ಇರಲ್ರಿ. ಅದಕ್ಕೆ ಈಗ ಹೋಗಿ ಬಾಜು ದುಕಾನ್ ಅದಲ್ರಿ, ಅಲ್ಲಿ ಹೋಟೆಲ್ಗೆ ಹೋಗಿ ಈಗ ಒಂದು ಸ್ವಲ್ಪ ಈಕಿಗೆ ಮಷಿನ್ ಹಚ್ಕೊಂಬರ್ಬೇಕಂತ ಅನ್ಕೊಂಡೇನಿ ರೀ, ವಾಪಿನ ಮಷಿನ. ಯಾಕಂದ್ರೆ ಅಕ್ಕಿ ನೋಡ್ರಿ ಹಂಗೆ ಅದು ಮಗು ಮೂತಿ ಅಂತೂ
ಯಾಕಂದ್ರೆ ಈ ರೀತಿ ಕೆಮ್ಲುಗುತ್ತಾಳ ನನ್ನ ಮಗಳು ಜೋರಾಗಿ. ಇಲ್ಲಮ್ಮ ಮೂತಿ ಎಲ್ಲ ನೋಡ್ರಿ ಎಷ್ಟು ಬಾಡಿ ಒಣಗಿ ಹೋಗಿದ್ರಕ್ಕಿಂದ. ಸಮೃದ್ಧಿ ಕರ್ಕೊಂಡು ಬಂದು ಸಮೃದ್ಧಿಗೆ ವಾಪಿನ ಮಷಿನ್ ಹಚ್ಕೊಂಡು ಮನೆಗೆ ಕರ್ಕೊಂಡು ನಡೆದಿ ನೋಡ್ರಿ. ಯಾಕಂದ್ರೆ ನಮ್ಮಲ್ಯಾಗ ಲೈಟ ಟೈಮಿಗೆ ಇರಲ್ರಿ. ಇಲ್ಲಿ ದುಕಾನ್ದಾಗ ಅಂತಂದ್ರೆ ಇರ್ತಾವ್ರಿ ಟೈಮಿಗೆ ಲೈಟ. ನಮ್ಮಲ್ಯಾಕ ಟೈಮಿನ ಪ್ರಕಾರ ತೆಗಿತಾರೆ ರೀ ತೋಟದ ಏನಲ್ರಿ. ಅದಕ್ಕೆ ಮಿಷಿನ್ ಹಚ್ಕೊಂಡು ಹೊಂಟೀನಿ ರೀ ಆಕೆಗೆ ಈಗ. ಬಾಮ ಬಾವಾ ಫುಲ್ ಮೋತಿನೇ ಒಣಗಿ ಬಿಟ್ಟದ್ರಿ ನಮ್ಮ ಸಮೃದ್ಧಿದ ಅಂತರ. ಊಟನೂ ಮಾಡಲಾಗಳೇನಿಲ್ಲ. ಜ್ವರ ಅಂತೂ ಒಟ್ಟ ಕಡಿಮೆನೇ ಆಗಲ್ಲಾಗ್ಯಾವ ಬರ್ರಿ. ನೋಡ್ಬೇಕ್ರಿ ಈಗ. ಏಯ್ ಹುಚ್ಚ ಈಗ ಅರ್ಬಿ ತೊಯ್ಸಾಕಿನ್ರಿ. ಈಗ ಬಿಸಿದು ನೀರು ಹಚ್ಚಿ ತಣ್ಣಗೆ ಹೊತ್ನಾಗಿರ್ಲಿ ಅಂತೇಳಿ. ಹುಚ್ಚ ಒಯ್ದಿ ಮಕ್ಕವ ಕೊಮ್ಮತ್ತವ. ಈ ಮಕ್ಕು ಕೊಮ್ಮತ್ತವ್ರಿ. ತೆಗಿಬೇಡ ಅವ್ರಿಗೆ ಕಮ್ಮಗಲ್ಲ, ತೆಗಿಬಾರ್ದು. ಮತ್ತು ಸೂಜಿ ಮಾಡ್ತಾರಿದ್ರೆ ಡಾಕ್ಟ್ರ್ ಬೆಲ್ಲ ಹೋದ್ರು ಸೂಜಿ ಮಾಡ್ಕೋತಿ. ಮಕ್ಕೋ ಇನ್ನೊಂದು ಜರ ಇರಲಿ, ಇನ್ನೊಂದು ಸ್ವಲ್ಪ ಇರಲಿ, ತೆಗಿಬೇಡಮ್ಮ.